ಇದು ಪಣಿಯೂರು ಒನ್ ಅಂತ ಕಾಳುಮೆಣಸು, ಅಡಿಕೆ ಒಳಗೆ ಉಪ ಬೆಳೆಯಾಗಿ ಲಾಭದಾಯಕವಾದ ಬೆಳೆ. ಮತ್ತು ಇದೇನು ಅಂತ ಹೇಳಿದರೆ ಇದಕ್ಕಾಗಿ ನೀವೇನು ಕೃಷಿ ಮಾಡಬೇಕಾಗಿದ್ದಿಲ್ಲ. ಅಡಿಕೆಗೆ ಏನು ಮಾಡ್ತೀರೋ ಅದೇ ಕೃಷಿ ಸಾಕಾಗುತ್ತೆ. ಕಾಳುಮೆಣಸಾಗೆ ತುಂಬ ವೆರೈಟೀಸ್ ಇದೆ, ಲೋಕಲ್ ವೆರೈಟಿ, ಹೈಬ್ರಿಡ್ ವೆರೈಟಿ, ಪಣಿಯೂರು ವೆರೈಟೀಸ್ ಎಲ್ಲ ತುಂಬ ಇದ್ದಾವೆ. ಆದರೆ ಪಣಿಯೂರು ಒನ್ ಏನು ಅಂತ ಹೇಳಿದರೆ ಪಶ್ಚಿಮ ಘಟ್ಟದಾಗೆ ನೋಡಿ ಒಳ್ಳೆ ಇಳುವರಿ ಬರೋಂಥ ಜಾತಿ ಪಣಿಯೂರು ಒನ್ನು. ಇದು ಬಂದಷ್ಟು ಇಳುವರಿ ಬೇರೆ ಯಾವುದು ಬರೋದಿಲ್ಲ. ಇನ್ನೊಂದು ಕರೆಮುಂಡ ಅಂತ ಇದೆ, ಲೋಕಲ್ ವೆರೈಟಿ, ಅದು ಸ್ವಲ್ಪ ರೋಗ ನಿರೋಧಕ ತಳಿ ಅಂತ ಹೇಳ್ತಾರೆ, ಅದು ಚೆನ್ನಾಗೇ ಬರ್ತದೆ. ಅಡಿಕೆ ತೋಟದಾಗೆ ನೀವು ಈಗಿನ ಪರಿಸ್ಥಿತಿಯಲ್ಲಿ ಅಡಿಕೆ ಕೊಳೆ ಮತ್ತು ಅಡಿಕೆ ತೋಟದ ಮಂಗ ಬಿಡಿಸೋದು ಇದೆಲ್ಲ ನೋಡಿದರೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡ್ರೆ ಒಂದು ಮರದಾಗೆ ನಿಮಗೆ ಕಡಿಮೆ ಅಂತ ಹೇಳಿದರೆ 1 kg ಕಾಳುಮೆಣಸು ಅವರೇಜ್ ತಗೊಬೋದು. ನಾವೆಲ್ಲ 2-2.5 kg ಅವರೇಜೇ ತೆಗಿತೀವಿ. ಅದು 1 kg ಅಂತ ನೀವೇನೇ ಕೃಷಿ ಮಾಡಿದರೂ ಕಾಳುಮೆಣಸು ತೆಕ್ಕೊಬೋದು. ಇವತ್ತಿನ ರೇಟಾಗಿ 1 kg ಬಂದರೂ ಸಹ ನಿಮಗೆ 600 ರೂಪಾಯಿ ಸಿಗುತ್ತೆ. 600 ರೂಪಾಯಿ ಅಂತೇಳಿ ಈ ಅಡಿಕೆ ಮರಕ್ಕೆ ಹಾಕೋ ಕೊಟ್ಟಿಗೆ ಗೊಬ್ಬರ, ನೀವು ಬೇರೆ ರೀತಿ ಸಾವಯವ ಗೊಬ್ಬರ ಅಥವಾ ಯಾವುದೋ ಜೈವಿಕ ಲಿಕ್ವಿಡ್ ಬರುತ್ತಲ್ಲ ಅದೆಲ್ಲ ಹಾಕೋದು ಎಲ್ಲ ಖರ್ಚು ಮಾಡಿ ಸೇರಿಸಿರೋ ಸಹ 600 ರೂಪಾಯಿಗೆ ಮುಗಿದೋಗುತ್ತೆ. ಆಗ ಏನಾಗುತ್ತೆ ಅಂದರೆ ನಿಮ್ಗೆ ಈ ಅಡಿಕೆ ಮರನಾಗ ಬರೋಂಥ ಕೊನೆ ಏನಿದೆ ಅಷ್ಟು ಅಮೌಂಟು ನಿಮಗೆ ಒಂದು ಟೋಟಲ್ ಒಂದು ಬಜೆಟ್ ಉಳ್ಕೊಳ್ಳುತ್ತೆ. ಉಪಬೆಳೆ ಮಾಡಿಲ್ಲ ಅಂಥೇಳಿದರೆ ನೀವು ಬೇಸಾಯಕ್ಕೋದ ಅಡಿಕೆಗೆ ಬುಡ ಬಿಡ್ಸೋಕ್ಕೆ ಗೊಬ್ಬರಕ್ಕೆ ಎಲ್ಲ ಅಡಿಕೆದೇ ದುಡ್ಡು ಹಾಕಬೇಕು. ಮತ್ತೇನು ಅಂತ ಹೇಳಿದರೆ ಅಡಿಕೆ ನಿಮಗೆ ವರ್ಷಕ್ಕೆ 1 ಸಲ ಬಂದರೆ ಇನ್ನೊಂದು ವರ್ಷ ಕಾಯಬೇಕು. ಅದ್ರ ಮಧ್ಯೆ ಇನ್ನೊಂದು ಬೆಳೆ ಇದ್ದರೆ ಏನಾಗುತ್ತೆ ಅಂದರೆ ಕಾಳುಮೆಣಸು ಹಂಗೆ 2 ಸಲ ಬರುತ್ತಾ ಕೇಳ್ಬೋದು. 2 ಸಲ ಬರೋದಿಲ್ಲ, ಒಂದೇ ಸಲ ಬಂದರೂ 2 ಬೆಳೆ ಆಗ್ತದೆ ಕಾಳುಮೆಣಸು. ಅಡಿಕೆ 1 ಬೆಳೆ, ಕಾಳುಮೆಣಸು 1 ಬೆಳೆ. ಹಾಗಾಗಿ ಕಾಳುಮೆಣಸು ಮಾಡ್ಬೋದು. ಮತ್ತು ಪಣಿಯೂರು ಒಂದು ಏನು ಅಂದರೆ ಸ್ವಲ್ಪ ರೋಗ ಅಂತಾರೆ, ಕಾಳುಮೆಣಸಿಗೆ ಸ್ವಲ್ಪ ರೋಗ ಜಾಸ್ತಿ ಇದೆ, ಪಣಿಯೂರು ಸ್ವಲ್ಪ ರೋಗ ಜಾಸ್ತಿ ಅಂತ. ಆದರೆ ನೀವು ಅಕ್ಟೋಬರಿಗೆ ಒಂದು ಟೈಮು 1.11 COC ಹೊಡೆದು, COC ಹೊಡಿಬೇಕಾದ್ರೆ ಏನು ಅಂಥೇಳಿದರೆ ನೀವು ಏನು ಮೇಲೆ ಹಿಡಿದು ಮಾಡಿದೆ ಅನ್ನೋದೇನು ಭಾಳ ಮೇನಲ್ಲ. ಈ ಕಾಂಡ ಏನು ಕಾಣ್ತದೆ, ಈ ಕಾಂಡಕ್ಕೆ ಚೆನ್ನಾಗಿ ಕೆಳಗವರೆಗೆ ಇಳಿಸಿದರೆ ಮೇಲೆ ಹೊಡಿದೇರು ನಡೀತದೆ. ಆಗ ನಿಮಗೇನಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ರೋಗ ಬರಲ್ಲ. ಅಕ್ಟೋಬರಿಗೆ 1 ಸಲ, ಮೇ ತಿಂಗಳಿಗೆ 1 ಸಲ, 2 ಸಲ ನೀವು COC ಹೊಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಕಾಳುಮೆಣಸು ಚೆನ್ನಾಗಿ ಬರ್ತದೆ. ಮತ್ತು ಕಾಳುಮೆಣಸು ಏನು ಅಂಥೇಳಿದರೆ ಬುಡದಿಂದ ತಲೆವರೆಗೂ ಎಲೆ ಬಿಟ್ಕೊಬಾರ್ದು. ಈ ಬುಡದಿಂದ ತಲೆವರೆಗೆ ನೀವು ಆ ಬಳ್ಳಿಗೆ, ಹೊಸ ಬಳ್ಳಿಗಳು ನೋಡಿ ಬುಡದಿಂದ ತಲೆವರೆಗೆ ಎಲೆ ಕಾಣ್ತದೆಯಲ್ಲ, ಅದು 1 ವರ್ಷ ಅಥವಾ 2 ವರ್ಷ ಆ ರೀತಿ ಇರ್ತದೆ. ನಂತರದಾಗ ಏನಂದರೆ ಇಲ್ಲಿವರೆಗೆ ಈ ಕಾಂಡ ಏನು ಕಾಣ್ತದೆ ಇಷ್ಟು ಕ್ಲಿಯರ್ ಬಿಟ್ಕೊಬೇಕು. ನೀವು ಮೆಡಿಷನ್ ಮಾಡೋಕ್ಕೆ ರೋಗ ಬಂದರೆ ಏನಾದ್ರು ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ರೀತಿ ಮಾಡಿ ಕಾಳುಮೆಣಸು ಮಾಡಿದರೆ ಭಾಳ ಲಾಭದಾಯಕವಾದ ಬೆಳೆನೇ ಕಾಳುಮೆಣಸು. ಇನ್ನೊಂದೇನು ಅಂಥೇಳಿದರೆ ಇದಕ್ಕೂ ಇನ್ನೊಂದು ರೋಗ ನಿರೋಧಕ ತಳಿ ಇದೆ, ಹಿಪ್ಲಿ ಕೊಲಬ್ರಿಯಮ್ ಅಂತೇನು ಹೇಳ್ತಾರೆ ಅದಕ್ಕೆ. ಅದನ್ನು ಕಸಿ ಕಟ್ಟಿದರೆ ಆ ಹಿಪ್ಲಿ ಗಿಡದ ಗುಣಲಕ್ಷಣ ಏನು ಅಂಥೇಳಿದರೆ ಭಾಳ ವೆಟ್ಲ್ಯಾಂಡ್ ಬೆಳೆ. ಅದು ಏನು ಅಂಥೇಳಿದರೆ ಅದ್ರ ನೀವು ವರ್ಷದ 365 ದಿವಸನೂ ಅದನ್ನು ಪ್ಯಾಕೆಟಿಗೆ ಹಾಕಿದ ಗಿಡನ ನೀರಾಗಿಟ್ಟು ಕಾಳುಮೆಣಸು ಕಸಿ ಕಟ್ಟಿದರೆ ಕಾಳುಮೆಣಸು ಬೆಳೀತಾನೆ ಇರ್ತದೆ. ಅಷ್ಟು ಜವಳಿಗೆ ಕೊಳಿತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ಕಸಿ ಕಟ್ಟಿ ಭಾಳ ಜೋಳ ಜಾಗದಾಗ ಕಾಳುಮೆಣಸು ಬೆಳೆಯೋಂಥ ರೈತರು ಅದಕ್ಕೆ ಹಿಪ್ಲಿ ಗಿಡನ ಅಡಿಕೆ ಮರದ ಬುಡಕ್ಕೆ ನಾಟಿ ಮಾಡಿ ನಂತರದಾಗೆ ಅದಕ್ಕೆ ಕಸಿ ಕಟ್ಟಿದರೆ ಆಗ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಂದು ಆ ರೀತಿ ಮಾಡಿದ ಗಿಡ ಇದೆ, ಬನ್ನಿ ತೋರಿಸ್ತೀನಿ. ಮಾಡಿ ಒಂದು 2 ತಿಂಗಳು 3 ತಿಂಗಳು ಆಗ್ತಾಯಿದೆ ಅಷ್ಟೇ. ಹಿಪ್ಲಿ ಗಿಡ ಅಂತ ಹೇಳಿದ್ನಲ್ಲ, ಇದು ಹಿಪ್ಲಿ ಗಿಡ ಇದು ನೋಡಿ. ಈ ಥರ ಬುಡಕ್ಕೆ 1-2 ಗಿಡ ನಾಟಿ ಮಾಡ್ಕೊಂಡ್ರೆ ಇದು 1 ವರ್ಷದಲ್ಲಿ 4-5 ಗಿಡಗಳು ಹಿಪ್ಲಿ ಗಿಡ ಬೆಳೀತದೆ. ಬ್ರಾಂಚಸ್ ಬುಡದಿಂದ ಬಂದು ಬೆಳೀತದೆ. ಆವಾಗ ಏನು ಅಂದರೆ ನೆಲದಿಂದ ಒಂದು 2.5-3 ಅಡಿ ಹೈಟಿಗೆ ಇದನ್ನು ಕಸಿ ಕಟ್ಟಬೇಕು. ಕಾಳುಮೆಣಸು ಕಸಿ ಮಾಡಿದ್ದೀನಿ ನೋಡಿ, ಇದೆಲ್ಲ ಕಸಿ ಮಾಡಿರೋದು. ಇಲ್ಲಿ ಪ್ಲಾಸ್ಟಿಕ್ ಕಾಣುತ್ತೆ ನೋಡಿ, ಇದೆಲ್ಲ ಕಸಿ ಮಾಡಿರೋದು. ನೀವು ಪ್ಯಾಕೆಟ್ ಗಿಡ 1 ಗಿಡ ನೆಡೋದಕ್ಕಿಂತ 1 ಹಿಪ್ಲಿ ಗಿಡನ ಅಡಿಕೆ ಮರದ ಬುಡಕ್ಕೆ ನಾಟಿ ಮಾಡ್ಕೊಂಡ್ರೆ ನಿಮಗೆ 1 ವರ್ಷಕ್ಕೆ ಇದು 7-8 ಗಿಡ ಆಗುತ್ತೆ ಹಿಪ್ಲಿ. ಆವಾಗ ನಿಮಗೆ ಒಂದು ಅಡಿಕೆ ಮರಕ್ಕೆ 7-8 ಹಿಪ್ಲಿ ಗಿಡ ಬಿಟ್ಟಂಗೆ ಕಾಳುಮೆಣಸು ಬಿಟ್ಟಂಗೆ ಆಗುತ್ತೆ. ನೀವು ಬೈ ಚಾನ್ಸ್ ಅದು ಯಾಕೆ ಆ 7-8 ಬಿಟ್ಟರೆ ಅನುಕೂಲ ಅಂತ ಹೇಳಿದರೆ, ನಿಮಗೆ ಯಾವುದೋ ಅಡಿಕೆ ಸೋಗೆ ಬಿದ್ದು ಏನಾಗಿ 1 ಗಿಡ ನೆಟ್ಟಿರ್ತೀರ, 1 ಡ್ಯಾಮೇಜ್ ಆಯಿತು ಅಂತ ಇಟ್ಕೊಡ್ರಿ, ಉಳಿದ ಒಂದು 3-4 ಗಿಡ ಉಳ್ಕೊಂಡಿರುತ್ತೆ. ಇದು ನೋಡಿ ಕಸಿ ಕಟ್ಟಿ ಏನು ಭಾಳ ಟೈಮ್ ಆಗಿಲ್ಲ, ಇದೊಂದು 3 ತಿಂಗಳಾಗ್ತಾಯಿದೆ. ಆಲ್ರೆಡಿ ಸುಮಾರು 2 ಅಡಿ ಹೈಟ್ವರೆಗೆ ಬಂದಿದೆ. ಮುಂದಿನ ಸಾರಿಂದ ಇದು ಫಲ ಬರೋಕ್ಕೆ ಶುರುವಾಗುತ್ತೆ.